ಎಲ್ರಿಗೂ ನಮಸ್ಕಾರ. ಇವತ್ತು ನಡೆದಂತ ಡಿಪ್ಲೊಮಾ ರಿಸಲ್ಟ್ ಬಂದಿದೆ ವಿದ್ಯಾರ್ಥಿಗಳಿದ್ದು. ಏನಾಗಿದೆ, ಹೈಯೆಸ್ಟ್ ವಿದ್ಯಾರ್ಥಿಗಳು ಫೇಲ್ ಆಗಿದೆ. ಇವರು ಏನ್ ಹೇಳಿದ್ರು, ಪ್ರಮೋಟ್ ಮಾಡಿದ್ರು ವಿದ್ಯಾರ್ಥಿಗಳನ್ನ 50-50 ವ್ಯಾಲ್ಯೂಯೇಷನ್. ಫಸ್ಟ್ ಸೆಮಿಸ್ಟರ್ ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ ಮತ್ತು ಇವನ್ ಸೆಮಿಸ್ಟರ್ ಎಕ್ಸಾಮ್ ಮಧ್ಯೆ ಇದ್ದ ಗೊಂದಲ ಫಸ್ಟ್ ಇತ್ತು. ಫಸ್ಟ್ ಆರ್ಟ್ ಸೆಮಿಸ್ಟರ್ ಕ್ಲಾಸಸ್ ಮಾಡಿದ್ರು, ಆಮೇಲೆ ಇವನ್ ಸೆಮಿಸ್ಟರ್ ಕ್ಲಾಸಸ್ ಮಾಡಿದ್ರು. ಅವಾಗ UGC ನೋಟಿಸ್ ಬಂದು ಇವನ್ ಸೆಮಿಸ್ಟರ್ ನ ಪ್ರಮೋಟ್ ಮಾಡಬೇಕು ಅಂತ ಸಡನ್ ಆಗಿ ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ. ಏನಾಗಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದೆ. ಯಾಕಂತ ಹೇಳಿದ್ರೆ ಸಿಲೆಬಸ್ ಆಚೆ ಈಚೆ ಆಗಿರೋದ್ರಿಂದ ಅವರಿಗೂ ಸರಿಯಾಗಿ ಅರ್ಥ ಆಗಿಲ್ಲ, ಡೇಟ್ ಟೈಮ್ ಸಿಕ್ಕಿಲ್ಲ ವಿದ್ಯಾರ್ಥಿಗಳು ಓದೋಕೆ. ಸೊ ಅದ್ರಲ್ಲಿ ಫೇಲ್ ಆಗಿದ್ರು. ಇವಾಗ ಪ್ರಮೋಟ್ ಮಾಡಿದ್ಮೇಲೆ ಕ್ಯಾರಿ ಓವರ್ ಅಂತ ಒಂದು ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಪ್ರಮೋಟ್ ಮಾಡಿದ್ರೆ ಬರೀ ಯೂಸ್ ಇಲ್ಲ. ಯಾಕಂತ ಹೇಳಿದ್ರೆ ಆರ್ಟ್ ಸೆಮಿಸ್ಟರ್ ಅಲ್ಲಿ ವಿದ್ಯಾರ್ಥಿ ಫೇಲ್ ಆಗಿದ್ರೆ, ಅವನು ತುಂಬಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ, ಇವನ್ ಸೆಮಿಸ್ಟರ್ ಅವ್ನು ಬರುವಾಗ ಏನಾಗುತ್ತೆ 50-50 ವ್ಯಾಲ್ಯೂಯೇಷನ್. ಅದರಲ್ಲಿ ಎಷ್ಟು ಫೇಲ್ ಆಗಿದೆ ಅದೇ ತರ ಇದ್ರಲ್ಲೂ ಫೇಲ್ ಆಗುತ್ತೆ. ಒಂದು 4 ಸಬ್ಜೆಕ್ಟ್ ಪುನಃ ಫೇಲ್ ಆಗಿದ್ದ ಅನ್ಕೊಳ್ಳಿ, ಹೇಗೆ ಆ ವಿದ್ಯಾರ್ಥಿ ಒಬ್ಬ ಪಾಸ್ ಆಗಿಕೊಂಡು ಹೋಗಕ್ಕಾಗುತ್ತೆ ಮುಂದೆ? ಅದು ಈ ವರ್ಷ ಫೈನಲ್ ಇಯರ್ಗೆ ಹೋಗುವ ವಿದ್ಯಾರ್ಥಿಗಳು, ಅದೆಷ್ಟೋ ಅನೇಕ ವಿದ್ಯಾರ್ಥಿಗಳು, 1000 ಗಟ್ಟಲೆ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇವರೆಲ್ಲ ನಡುವಲ್ಲೇ ಸ್ಟಡೀಸ್ ನ ಸ್ಟಾಪ್ ಮಾಡ್ಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ಇಡೀ ರಾಜ್ಯದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಕರೆ ಕೊಡೋಕೆ ಇಷ್ಟಪಡ್ತೀನಿ. ಇದೇ ಬರುವ ಶುಕ್ರವಾರ ಎಲ್ಲಾ ರಾಜ್ಯದ ಡಿಪ್ಲೊಮಾ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಾವು DT ಮಂಡಳಿಗೆ ಮುತ್ತಿಗೆ ಹಾಕಿ DT ಅನ್ನು ಕೇಳಬೇಕು, DT ಅನ್ನು ಪ್ರಶ್ನೆ ಮಾಡಬೇಕು ಡೈರೆಕ್ಟರ್ನ, ಯಾಕೆ ನೀವು ಮಾಡ್ತಾ ಇಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ವ ನಮ್ ಗೋಳು? ಇಷ್ಟು ಕಷ್ಟಪಟ್ಟು ಈ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಅಲ್ಲಿ ಕ್ಲಾಸಸ್ ಮಾಡಿ 2 ಸೆಮಿಸ್ಟರ್ ನ ಸಡನ್ ಆಗಿ ಆಫ್ಲೈನ್ ಇದು ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ ಇಟ್ರೆ ಹೇಗೆ ವಿದ್ಯಾರ್ಥಿಗಳು ಪಾಸ್ ಆಗೋಕ್ಕಾಗುತ್ತೆ? ಇವಾಗ ಹೇಳ್ತಾರೆ ಕ್ಯಾರಿ ಓವರ್ ಕೂಡ ಇಲ್ಲ ಅಂತ. ರಾಜ್ಯದ ವಿದ್ಯಾರ್ಥಿಗಳೇ, ನೀವು ಬರ್ದಿದ್ರೆ ಏನೂ ಆಗಲ್ಲ ಚೇಂಜಸ್. ನೀವೆಲ್ಲರೂ ಬನ್ನಿ, ನಾವು ಬರ್ತೀವಿ. NSA ಕರ್ನಾಟಕ ವಿದ್ಯಾರ್ಥಿಗಳ ಪರವಾಗಿದೆ ಅಂತ ಹೇಳೋ ಇಚ್ಛಿಸುತ್ತೇನೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ NSA ಕರ್ನಾಟಕ ವಿದ್ಯಾರ್ಥಿಗಳ ಪರ ನಿಂತು ಕೆಲಸ ಮಾಡಿದ್ರಿಂದ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ ಎಷ್ಟೋ ವಿಷಯದಲ್ಲಿ. ಈ ಸಲ ಅಷ್ಟೇ ನಾವು ನಿಮ್ಮೊಂದಿಗಿದ್ದೇವೆ, ನೀವು ಬನ್ನಿ. ಇದೇ ಶುಕ್ರವಾರ DT ಬೋರ್ಡ್ ಮುಂದೆ ಕೂರೋಣ ಎಲ್ಲ ವಿದ್ಯಾರ್ಥಿಗಳು, ಕೇಳೋಣ, ನಮ್ಮ ಹಕ್ಕನ್ನು ಕೇಳೋಣ. ಯಾಕೆ ಪ್ರಮೋಟ್ ಮಾಡಿ ಏನ್ ಯೂಸ್ ಆಯ್ತು ನಮ್ಗೆ? ಬರೀ ಪ್ರಮೋಟ್ ಅಂತ ಹೇಳಿದ್ರಿ, ನಾವು ನಮ್ದು ಆರ್ಟ್ಸ್ ಅಲ್ಲಿ ಫೇಲ್ ಇದ್ರೆ ನಾವು ಪ್ರಮೋಟ್ ಆಗಿರೋ ಯೂಸ್ ಇಲ್ಲ. ಯಾಕಂದ್ರೆ ಇವನ್ ಸೆಮ್ ಅದೇ ರಿಸಲ್ಟ್ ಬರುತ್ತೆ. ಯಾಕಂದ್ರೆ 50-50 ವ್ಯಾಲ್ಯೂಯೇಷನ್ ಪ್ರೊಸೆಸ್ ಇಂದ ಇವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡ್ತಾ ಇದ್ದಾರೆ. DT ಮಂಡಳಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಮಾನ್ಯ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು, ಇವರು ಮೂವರ ಒಂದು ಕೆಟ್ಟತನ. ಅವರಿಗೆ ಏನಂತ ಹೇಳಿದ್ರೆ ಅವರಿಗೆ ಗೊತ್ತೇ ಆಗಲ್ಲ, ಏನು ವಿದ್ಯಾರ್ಥಿಗಳ ಗೋಳೆ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ. ವಿದ್ಯಾರ್ಥಿಗಳೆಲ್ಲರೂ ಬನ್ನಿ, ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿಕೊಳ್ಳುತ್ತೇನೆ. ಇದೇ ಶುಕ್ರವಾರ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಬರ್ಬೇಕಂತ ಕೇಳಿಕೊಳ್ಳುತ್ತೇನೆ.